ಕಂದನಾದ ಅಭಿಮನ್ಯು ಎತ್ತ ಹೋಗಿ ಎಲ್ಲಿ ಮಾಯವಾಗಿ ನಿನ್ನ ತಂದೆಯು ಬಂದು ಅತಿ ದುಃಖವನ್ನು ಪಡುತ್ತಿರುವುದು. ನಿಮ್ಮ ತಂದೆಯ ಮುಂದೆ ನಿಂತು ಒಂದು ಮಾತನ್ನಾದರೂ ಆಡಬಾರದೆ. ಅಯ್ಯೋ ರಮಣ ರಮಣೆ, ಹಿಂದೆಲ್ಲಿಯ ಮಗನು ಎರವಾಗಿ ಹೋದನು ಕಂತ. ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಕಂದನನ್ನು ಗೋಳು ಕೊಟ್ಟರು. ನಾನು ಇಲ್ಲದ ಸಮಯದಲ್ಲಿ ನೇಮವನ್ನು ಕೊಟ್ಟವರು ದಾರು ಇಲ್ಲಿ ಕುಳಿತಿರುವನು ನೋಡು, ನಿಮ್ಮ ಅಣ್ಣನಾದ ಧರ್ಮರಾಯ. ಅಯ್ಯೋ ಧರ್ಮರಾಯ, ಅಯ್ಯೋ ರಮಣ, ಮಾಡಿಕೊಳ್ಳುವ ಪ್ರಾಣಗಳ ಶಟದ ಗಂಧಿಯಾದ ಮಡದೀಮಣೆ, ಕೊಡ ವಿಫಲಾದ ಧರ್ಮಜನು ಕಡುದ್ರೋಹಿಗಳಾದ ಕೌರವರೊಡನೆ ಕದನ ಮಂಡಲಕ್ಕೆ ರಾಮ್ ಪಡೆದ ಮಗನಿಗೆ ನೇಮವನ್ನು ಕೊಟ್ಟನೆ. ಅಯ್ಯೋ ಹೊಂದಕ್ಕಲ್ಲ ಶೂನ್ಯನಾದನೆ. ಕಾಂತೆ, ಮಾರು ಮಲಿತು ನಿಂತವರ ವೈರಿಗಳ ಶಿರಂಗಳನ್ನೆಲ್ಲ ಹಂತರದಲ್ಲಿ ಹಾರಿಸುವ ಪಂಥ ಪರಾಕ್ರಮಿಗಳು ನಾವಿದ್ದು ಹರಿಯದ ಕೂಸಿಗೆ ಇಂಥ ಮೋಸ ಬಂದು ದಿಗಿತೆ. ನಮ್ಮ ಪಂಥ ಪರಾಕ್ರಮವೆಲ್ಲ ಸುಟ್ಟು ಭಸ್ಮೀಕೃತವಾಯಿತೆ. ನಾವಿದ್ದು ಪಡೆದ ಮಗನಂ ಹೆಡರಿಗೆ ಒದಗಿದಂತಾಯಿತೆ. ಅಯ್ಯೋ ಸುಂದರಿ, ನಾನಿಲ್ಲದ ವೇಳೆಯಲ್ಲಿ ನಮ್ಮ ಅಣ್ಣಯ್ಯನು ಎನ್ನ ಮೇಲೆ ಇಂಥ ಮೋಸ ಕೃತ್ಯವನ್ನು ಮಾಡಿದನೆ. ಹರಿಯದ ಮಗನನ್ನು ವೈರಿಗಳ ಕೈವಶಕ್ಕೆ ಕೊಟ್ಟು ನರಿಗಳಂತೆ ಸುಮ್ಮನೆ ಚಿಂತಿಸುತ್ತ ಕುಳಿತಿರುವರೆ. ಧರ್ಮಜ, ನಿನ್ನ ಹಿರಿಯುತನವು ಅಷ್ಟರೊಳಗಿರುವುದು. ಎನ್ನ ಮಗನ ಮಾತ್ರ ಎರವು ಮಾಡಿದೆಯಾ? ಇನ್ನಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಗ್ತೇನೋ ಧರ್ಮರಾಯ? ಮಗನನ್ನು ಮಾಡಿದೆಯಲ್ಲೋ ಬರೋ ಅನ್ಯಾಯ. ಕಳೆದುಕೊಂಡು ಹೇಗೆ ಜೀವಿಸಬೇಕು ಅನ್ನುವ ಸ್ವಲ್ಪ ಶಾಂತಳಾಗು ಕಾಂತೆ. ಹೇಳಿದರೆ ಕೇಳು. ನಾನೆಲ್ಲದ ಸಮಯದಲ್ಲಿ ನಿಯಮವನ್ನು ಕೊಟ್ಟವರು ದಾರು ಸುಂದರಿ. ಕಾಂತೆ, ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು. ಹಾಲು